ನೀವು ಸರಡಿಗೆ ಅವ್ರಿಗೆ ಯಾರು MLA ಹೆಲ್ಪ್ ಮಾಡಿಲ್ಲ, ದೊಡ್ಡವ್ರು ಹೆಲ್ಪ್ ಮಾಡಿಲ್ಲ, ಸಣ್ಣವ್ರು ಹೆಲ್ಪ್ ಮಾಡಿಲ್ಲ, ಯಾರು ಚೇರ್ಮನ್ ಮೆಂಬರ್ ಯಾರು ಹೆಲ್ಪ್ ಮಾಡಿಲ್ಲ. ನಾವ್ ನೋಡ್ರಿ ಊರ್ ಬಿಟ್ಟು ಹೋಗ ಪಾಳಿ ಬಂದದ್ರಿ. ಏನ್ ತಿರ್ಬೇಕ್ರಿ, ಮ್ಯಾಗ ಮಳಿ ಕೆಳಗ್ ಹೊಳಿ. ನಾವ್ ಬಂದು ಹುಟ್ಟು ಬಟ್ಟಿ ಮೇಲ ಬಂದು ಇಲ್ಲಿ ಬಿದ್ದೀವ್ರಿ ಸರ, ಬಿದ್ದೀವ್ರಿ. ಬಂದ್ ಕೆಸಿ ಹೊಳ್ಯಾಗ ಬ್ಯಾಸಿಗ್ಯಾಗ ಹೆಣಗಳ ಸಾಯ್ತಾವ್ರಿ, ಅಲ್ಲಿ ಇಲ್ಲಿ ಹೆಣ ತಂದು ಒಕ್ಕಡ್ತಾರ್ರಿ. ಬರ್ರಿ ಮೀನ್ಗಾರಿ ಬರ್ರಿ ಮೀನ್ಗಾರಿ ಅಂತ ಓಡ್ಕೊತ ಬರ್ತಾರ್ರಿ ಅಪ್ಪ. ಹೆಣ ತೆಗಿರಿ, ಏನ್ ನಿಮ್ಮ ಮೌನ ಪೊಲೀಸರು ಬರ್ತಾರಿ, ಏನ್ ನಿಮ್ಮ ಮೌನ ಹೆಣ ತೆಗಿಲ್ಲ ಅಂತಾರಿ, ಅಂಜಿಕೆ ಹಾಕ್ತಾರಿ. ಯಾಕೆ ಅಂಜಿಕೆ ಹಾಕ್ಬೇಕ್ರಿ ನಮ್ಗೆ ಏನ್ ಹೆಲ್ಪ್ ಮಾಡ್ತಾರಿ? ಈಗ ಬರ್ಬೇಕ್ರಿ ಅವ್ರು, ಪೊಲೀಸರು ಬರ್ಬೇಕು, MLA ಬರ್ಬೇಕು, MP ಬರ್ಬೇಕು, AC ಬರ್ಬೇಕು, DC ಬರ್ಬೇಕು, ನಮ್ಗೆ ಮೀನುಗಾರಿಗೆ ಸಹಾಯ ಮಾಡ್ಬೇಕು. ಅಜ್ಜಿಯ ಒಂದೊಂದು ಮಾತುಗಳು ಹೇಗಿತ್ತು ಅಂತಂದ್ರೆ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಾನು ನಿಮ್ಮ ಸೇವಕ ಅಂತ ತಿರುಗಾಡಿ ಹೇಳ್ತಿರ್ತಕ್ಕಂಥ ಎಲ್ಲ ನಾಯಕರಿಗೆ ಮುಖದ ಮೇಲೆ ಒಗಿದು ಉಪ್ಪಿನಕಾಯಿ ಹಾಕಿದ ಹಾಗೆ ಇತ್ತು. 8 ಮನಿ ಹೊಳೆ ಹೋದ್ರಿ. ಆ ಸರಿ ಈಗ 5 ವರ್ಷ ಐತ್ರಿ. ಅವಾಗನು ಹೊಳೆ ಬಂದಿತ್ರಿ, ಅವಾಗನು ಮನಿ ಹೊಳೆ ಹೋದ್ರಿ, ಕಿಸ್ತಿ ಹೋದ್ರಿ. ನಮ್ಗೆ ಯಾರು ಹೆಲ್ಪ್ ಮಾಡಿಲ್ರಿ. MLA ಸಾಬ್ ಬಂದಿಲ್ಲ, ಯಾರು ಬಂದಿಲ್ಲ, ಯಾರು ದೊಡ್ಡವ್ರು ಬಂದಿಲ್ಲ, ಸಣ್ಣವ್ರು ಬಂದಿಲ್ಲ. ಯಾವ ಊರ್ ನಿಮ್ದ್ರಿ? ಇದೇ ಸರಡಿಗೆ ಬೀರಿ. ಹಾ, ಯಾರು ಬಂದಿಲ್ಲ, ಯಾರು ಕೇಳಿಲ್ರಿ. ಹೋಟೆಲ್ಗಾಗಿ ಇಟ್ಟು ಬರ್ತಾರ್ರಿ, ನಮ್ಗೆ ಯಾರು ಕೇಳಿಲ್ಲ. ಬಸ್ತಿ ಬಲಿವಾದು ಕಿಸ್ತಿವಾದು. ಒಂದ್ ಕಿಸ್ತಿ ಬಲಿ ತಗೋಬೇಕಂದ್ರ 50,000 ರೂಪಾಯಿ ಕರಿ ಒಬ್ಬೊಬ್ಬರಿಗೆ. 8 ಮಂದಿ ಕಿಸ್ತಿವಾದ್ರಿ, 8 ಮಂದಿ ಬಲಿವಾದ್ರಿ, 8 ಮನಿ ನೀರಾಗ ಮುಣಿಗ್ಯಾವ್ರಿ. ಅವಾಗ ಈಗಾದ್ರು 8 ಮನಿ ನೀರಾಗ್ಯಾವ. ನೋಡ್ ಹೋಗ್ರಿ ಸಾಬ್ರಿ, ನಾವು ಏನ್ ತಿರ್ಬೇಕ್ರಿ, ಮ್ಯಾಗ ಮಳಿ ಕೆಳಗ್ ಹೊಳಿ. ನಾವ್ ಬಂದು ಹುಟ್ಟು ಬಟ್ಟಿ ಮೇಲ ಬಂದು ಇಲ್ಲಿ ಬಿದ್ದೀವ್ರಿ ಸರ, ಬಿದ್ದೀವ್ರಿ. ಬಂದ್ ಕೆಸಿ ಊಟ ತಿಂಡಿ ಕುಡ್ಲುತ್ತಾರಲ್ಲ ಊಟ ತಿಂಡಿ ನಾವ್ ನೋಡ್ರಿ ಮುದುಕ ಮನುಷ್ಯರು. ಒಂದು ತಂಗಳು ರೊಟ್ಟಿ ಇರ್ತೇನ ಅವ್ರು, ಎಂತ ತರ್ತೇನ ಅವ್ರು. ಈಟ ಅನ್ನ ಚುಕ್ಕಳು ತಿಂತಾವ. ನಾವು ಕಣ್ಣಾಗ ಜೀವ ಹಿಡ್ದೀವ್ ನೋಡ್ರಿ. ನಾವ್ ಏಟನ್ ತಿನ್ಬೇಕು? ಸುಮ್ಮನೆ ಯಾವಾಗ ಒಂದಿಟ್ಟು ಏನಾರೇ ಒಂದ್ ಚಪಾತಿ ರೀ ಏನಾರೇ ಎಷ್ಟೋ ಫಂಕ್ಷನ್ ಮಾಡಿ ಕಳಿತಾರ್ರಿ. ಒಂದು ನಾವು ಥೋಡೆ ಮಂದಿ ಅವ್ರಿದ್ವಿ, 20 ಮಂದಿವಿ. ಒಂದು 100 ರೊಟ್ಟಿ ಬೇಡ್ರಿ ಹಚ್ಕೊಟ್ರಿ ನಮ್ಮಂತ ಹಿರಿಯರಿಗಿರಿ. ನಾವು ಸಾಯಲಾಕಾಗ್ರಿ ಕಣ್ಣಾಗ ಜೀವ ಹಿಡಿದು. ಇನ್ನ 3 ಲಕ್ಷ ನೀರಿ ಬಿಡ್ತಾರತ್ರಿ. ಏನ್ ತಿನ್ಬೇಕ್ರಿ? ನಾವ್ ಅಲ್ತನ್ ಕಣ್ಣಾಗ ಜೀವ ಹಿಡಿದು ಸಾಯ್ತಿರಿ. ನಾವ್ ಮೀನುಗಾರ ಮಂದಿಗೆ ಬಾಳ್ ಕಷ್ಟ. ಮೀನುಗಾರ ಮಂದಿ. ನನ್ನ ಹೆಸರು ಭೀಮ್ಬಾಯಿ. 8 ಮಂದಿ ಮಕ್ಕಳು, 8 ಬಲಿವಾದು, 8 ಕಿಸ್ತಿವಾದು, 8 ಮನಿ ನೀರಾಗ ಮುಣಿಗ್ಯಾರ. ಆ ಸಾರಿನು ಈ ಸಾರ್ನು MLA ಸಾಬ್ರು ಕೇಳಿಲ್ಲ, ದೊಡ್ಡವ್ರು ಕೇಳಿಲ್ಲ, ಸಣ್ಣವ್ರಿಗೆ ಕೇಳಿಲ್ಲ, ಯಾರು ಕೇಳಿಲ್ರಿ ಸಾಬ್ರಿ. ನಮಗ್ ಯಾರು ಕೇಳಿಲ್ರಿ. ಬಾಳ ಕಷ್ಟನಾಗಿವ್ರಿ. ಊರಾಗ ಹೋಗಿ 2 ರೊಟ್ಟಿ ಬೇಡ್ಕೊಂಡ್ ಬಂದಿಲ್ರಿ. 2 ರೊಟ್ಟಿ ಕೊಡ್ರಿ ಅವ. ಅನ್ನ ತಿಂದು ಸಾಕಾಗ್ಯದ. ತಿಂದು ತಿನ್ನಾರ ನಮ್ ಕಣ್ಣ ಜೀವ ಹಿಡ್ದೀನಿ ನಾನ. ಊರಾಗ ಹೋಗಿ ಆ ಮನಿ ಆ ಜಾತಿ ಈ ಜಾತಿ ಅಂದಿಲ್ರಿ. 4-5 ರೊಟ್ಟಿ ಬೇಡ್ಕೊಂಡ್ ಬಂದು ಈಗ ಉಂಡಿ ನೋಡ್ರಿ ಅಪ್ಪ. ಈಗ ಉಂಡಿನ್ರಿ. ಮ್ಯಾಗ ಮಳಿ ತೆಳಗ್ ಹೊಳಿ. ಮನಿ ಎಲ್ಲಾ ಹೊಳೆಗ್ ಬೀಳ್ದೇವ್ರಿ. ಊಟ ಬಟ್ಟಿ ಮೇಲೆ ಬಂದೀವಿ. 8 ಮನಿ ಮುಣಿಗ್ಯಾವ್ರಿ. ಈ ಸಾರಿ 8 ನೀವು ನೋಡ್ರಿ. ಈಗ ನೀವ್ ಹೇಳತ್ತೇವ ನಾ ಹೋಗಿ ಬೇಡ್ಕೊಂಡು ರೊಟ್ಟಿ ಊಟ ಮಾಡತ್ತೇನ ಅಂತ ಹೇಳತ್ತಿ. ಮತ್ ಇಲ್ಲೆಲ್ಲಾ ಮಾಡಾಕತ್ತಾರಲ್ಲ ಮತ್ತ ಊಟ ಅಡಿಗೆ ಹಂಗಲ್ರಿ. ಮಾಡ್ತಾರ, ಸಣ್ಣವ್ರು ಉಣ್ತಾರಿ. ನಮ್ಮಂತ ಹಿರಿಯರ್ರಿ, ನಮ್ಮಂತ ಹಿರಿ ಮನುಷ್ಯರಿ. ನಾವ್ ಒಂದ್ ರೊಟ್ಟಿ ಉಣ್ಣವ್ರು. ನಿಮ್ಗ ತಾಯಿ ತಂದೆ ಹಾರಲ್ರಿ. ಬರೀ ಅನ್ನನೇ ಉಣ್ತಾರಿ ನಿತ್ತ. ನಮ್ಗ ಹಳ್ಳಿ ಮಂದ್ರಿ. ನಾವು ರೊಟ್ಟಿ ಉಣ್ಣವ್ರು ಮಾಡವ್ರು. ನಾವು ನಮ್ಗೇನು ಹೆಲ್ಪ್ ಇಲ್ಲ. ಅದೇ ಅನ್ನ ಮಾಡ್ತಾರ, ಅನ್ನ ಹಾಕ್ತಾರ. ಏನ್ ಅದು ಇರ್ಲಿ. ನಮ್ದು ಒಟ್ಟು ಹೋಯ್ತ್ರಿ. ನಮ್ದು ಸಂಸಾರ ಎಳಗಾಲ ಐತ್ರಿ. ಇಟ್ಟಿಟ್ಟು ಮಕ್ಳ ಮೇಲೆ ಊಟ ಬಟ್ಟಿ ಮೇಲೆ ಬಂದೀವಿ. ನಾವು ಊಟ ಬಟ್ಟಿ ಮೇಲೆ ಬಂದೀವಿ. ಈಗ ಜೋಳವಾದು, ಅಕ್ಕಿವಾದು, ಬ್ಯಾಳಿವಾದು ಎಲ್ಲಾ ಸಂಸಾರ ಹೋಯ್ತ್ರಿ. ಇಟ್ಟಿದ್ದು ನಾವು ಯಪ್ಪ ಸಿರಿ ಕುಪ್ಸ ಇಟ್ಟಿದ್ದು ನಾವು ಬಡತನ ಸಂಸಾರ. ನಾವ್ ಕೂಲಿ ಮಾಡಲ್ಲ, ನಾಲಿ ಮಾಡಲ್ರಿ, ಏನಿಲ್ರಿ. ನಾವ್ ಮೀನುಗಾರ ಮಂದಿ 4 ಮೀನಾ ಹೊಡೆದ್ರೆ ಬದುಕವ್ರು. ಇಲ್ಲಿಲ್ಲ ಅಂದ್ರೆ ಇಲ್ಲ. ಸರಡಿಗೆ ಅವ್ರು ನಾವು ಸರಡಿಗೆ ಅವ್ರಿಗೆ ಯಾರು MLA ಹೆಲ್ಪ್ ಮಾಡಿಲ್ಲ, ದೊಡ್ಡವ್ರು ಹೆಲ್ಪ್ ಮಾಡಿಲ್ಲ, ಸಣ್ಣವ್ರು ಹೆಲ್ಪ್ ಮಾಡಿಲ್ಲ, ಯಾರು ಚೇರ್ಮನ್ ಮೆಂಬರ್ ಯಾರು ಹೆಲ್ಪ್ ಮಾಡಿಲ್ಲ. ನಾವ್ ನೋಡ್ರಿ ಊರ್ ಬಿಟ್ಟು ಹೋಗ ಪಾಳಿ ಬಂದದ್ರಿ. ಇಲ್ಲಿ ಬಂದು ಬಿದ್ದಿದ್ರಿ. ಏನ್ ಮಾಡ್ಬೇಕ್ರಿ ಸರ? ನಿಂದ್ರಪ್ಪ ಹೊಂಟದ್ರಿ. ಮನಿ ನೀರಾಗ ಆಗ್ಯಾವ್ರಿ. ಊರಾಗ ರೊಟ್ಟಿ ಬೇಡ್ಕೊಳ್ತಿಲ್ಲಕತ್ತೀವ್ರಿ. ಊರಾಗನು ರೊಟ್ಟಿ ಕೊಡಲಾಗ್ಯಾರಿ ಬಾಬಾರು. ಏನ್ ಮಾಡ್ಬೇಕ್ರಿ? ನಮ್ಗ ಬಟ್ಟಿ ಮೇಲೆ ಬಂದೀವ್ರಿ. ಮೊಮ್ಮಕ್ಕಳು ಇಟ್ಟು ಹೊಟ್ಲೆ ಹೆಣ್ಣು ಮಗಳಿಗೆ ಹೋಗ್ಬೇಕ್ರಿ. ಡೆಲಿವರಿ ಆಗ್ಯಾದ್ರಿ. ಆ ಮನ್ಯಾಗ ಹೋಗಟ್ಟಿವ್ರಿ. ಅಲ್ಲೇ ಬೀಳಲಕತ್ತಿ ಹೋಗ್ಬೇಕು. ಹೊಟ್ಲೆ ಹೆಣ್ಣು ಮಕ್ಳು ಇಲ್ಲಿ ಬಂದಾಳ್ರಿ. ಏನಿಲ್ರಿ ಅಪ್ಪ. ಊಟ ಬಟ್ಟಿ ಮೇಲ ಮಕ್ಕಳು ಊಟ ಬಟ್ಟಿ ಮೇಲ ನಾವು ಊಟ ಬಟ್ಟಿ ಮೇಲಿ ಯಾರು ಫೋನ್ ನಮ್ಗ ಹೆಲ್ಪ್ ಮಾಡಲ್ರಿ. ಯಾರಿಗೆ ಹೊಳೆ ನೋಡಲ್ರಿ.
ಹೊಳ್ಯಾಗ ಬ್ಯಾಸಿಗ್ಯಾಗ ಹೆಣಗಳ ಸಾಯ್ತಾವ್ರಿ, ಅಲ್ಲಿ ಇಲ್ಲಿ ಹೆಣ ತಂದು ಒಕ್ಕಡ್ತಾರ್ರಿ. ಹೆಣ ತೆಗಿರಿ, ನಿಮ್ಮ ಮೌನ ಪೊಲೀಸರು ಬರ್ತಾರಿ, ನಿಮ್ಮ ಮೌನ ಹೆಣ ತೆಗಿಲ್ಲ ಅಂತಾರಿ, ಅಂಜಿಕೆ ಹಾಕ್ತಾರಿ. ಯಾಕೆ ಅಂಜಿಕೆ ಹಾಕ್ಬೇಕ್ರಿ? ನಮ್ಗೆ ಏನ್ ಹೆಲ್ಪ್ ಮಾಡ್ತಾರಿ? ಈಗ ಬರ್ಬೇಕ್ರಿ ಅವ್ರು, ಪೊಲೀಸರು ಬರ್ಬೇಕು, MLA ಬರ್ಬೇಕು, MP ಬರ್ಬೇಕು, AC ಬರ್ಬೇಕು, DC ಬರ್ಬೇಕು, ನಮ್ಗೆ ಮೀನುಗಾರಿಗೆ ಸಹಾಯ ಮಾಡ್ಬೇಕು, ನಮ್ಗ ಬಲಿ ಸುಡ್ಬೇಕು, ನಮ್ಗ ಕಿಸ್ತಿ ಸುಡ್ಬೇಕು. 8 ಮನಿ ನೀರಾಗ ಮುಡಿಗ್ಯಾವ, 8 ಮನಿ ನಮ್ಗ ಮಾಡಿ ಕೊಡ್ಬೇಕು. ಮನೆ ಇಲ್ಲ ಅಂದ್ರೆ ನಮ್ಗೆ ಎಲ್ಲಿ ಕಡೆ ಜಾಗ ಇಸ್ಕೊಡ್ಬೇಕು, ರೋಡಿಗೆ ಜಾಗ ಇಸ್ಕೊಡ್ಬೇಕು. ನಾವ್ ಹೊಳ್ಯಾಗ ಸತ್ರ ನಮ್ಗೆ ಯಾರು ಕೇಳಲ್ಲ. ನೀರಾಗ ಗುಲ್ಬರ್ಗವ್ರು ಬಂದು ಸಾಯ್ತಾರ, ಆ ಕಡೆ ಅವ್ರು ಬಂದು ಸಾಯ್ತಾರ. ಹೆಣ ತೆಗಿರಿ ಅಂತ ಬರ್ತಾರ, ಅವಾಗ ಬರ್ತಾರ್ರಿ. ಈಗ ಯಾರು ಬರಲ್ರಿ. ಈಗ ನಾವ್ ಸತ್ತ ಬಿದ್ರ ನಮ್ಗೆ ಯಾರು ಕೇಳಲ್ರಿ. ದೊಡ್ಡವ್ರು ಬರಲ್ಲ, ಸಣ್ಣ ಬರಲ್ರಿ. ಒಟ್ಟು ನಮ್ದು ಇಟ್ಟು ಹಾಲತ್ತ ನೋಡ್ರಿ. ನಾಯಿ ನರಿ ನಮ್ಮ 50 ಕೋಳಿ ನೀರಾಗ ಹೋದು, ಮನಿ ಹೋದು, 8-10 ಮನಿ ಹೋದು, ಕಿಸ್ತಿ ಹೋದು, ಎಲ್ಲ ಹೋದು ರೀ ಅಪ್ಪ. ನಾವ್ ಊರಾಗ ರೊಟ್ಟಿನೂ ಕೊಡಲಾಗ್ಯಾರಿ, ನಿಮ್ ಮಳೆ ಆಗ್ತದ, ರೊಟ್ಟಿನೂ ಕೊಡಲಾಗ್ಯಾರಿ. ಇವತ್ 2 ರೊಟ್ಟಿ ಬೇಡ್ಕೊಡ್ ಬಂದ್ ತಿಂದಿನ್ರಿ. ನನ್ಗ ಸಾಯಬಾಳಿ ಬಂದದ್ರಿ. ಇಟ್ಟು ಮೊಮ್ಮಕ್ಳು, ಹೊಟ್ಲೆ ಹೆಣ್ಮಕ್ಳು ಡೆಲಿವರಿ ಆಗ್ಯದಲ್ಲಿ ಒಬ್ಬಗೆ ಮಗಳದು ಅಲ್ಲಿ ಒಕ್ಕಟ್ಟಿನ್ರಿ ಕೆಸರಾಗ ಮನ್ಯಾಗ. ಅಪ್ಪಾರು ನೋಡ್ರಿ, ಯಾರ್ ಕೇಳ್ತೀರಿ, ಯಾರ್ ಮಾಡ್ತೀರಿ, ಯಾರ್ ಕುಡ್ತೀರಿ, ಯಾರ್ ತಗೋತೀರಿ ಹೇಳ್ರಿ. ವೀಕ್ಷಕರೇ, ಇದು ಅಜ್ಜಿಯ ಒಂದೊಂದು ಮಾತುಗಳು ಹೇಗಿತ್ತು ಅಂತಂದ್ರೆ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಾನು ನಿಮ್ಮ ಸೇವಕ ಅಂತ ತಿರುಗಾಡಿ ಹೇಳ್ತಿರ್ತಕ್ಕಂಥ ಎಲ್ಲ ನಾಯಕರಿಗೆ ಮುಖದ ಮೇಲೆ ಒಗಿದು ಉಪ್ಪಿನಕಾಯಿ ಹಾಕಿದ ಹಾಗೆ ಇತ್ತು. ಅವರು ಅನುಭವಿಸಿರ್ತಕ್ಕಂಥ ನೋವುಗಳಿಂದ ಪದಗಳ ರೂಪದಲ್ಲಿ ಹೊರಗಡೆ ಬರ್ತಾ ಇದ್ದಾವೆ. ಮನೆ ಮುಳುಗೋಗಿದೆ, ಮನೆಯಲ್ಲಿರ್ತಕ್ಕಂಥ ಜೋಳ, ಅಕ್ಕಿ, ಗೋಧಿ, ಪ್ರತಿಯೊಂದು ಏನ್ ಅನಾಜಿದೆ ಅದನ್ನ ಮುಳುಗಿ ಹೋಗಿದೆ, ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಾವು ಏನ್ ತಿನ್ಬೇಕು? ಇಲ್ಲಿ ಬಂದು ಗಂಜಿ ಕೇಂದ್ರದಲ್ಲಿ ನೀವು ಕೇವಲ ಅನ್ನವನ್ನ ಮಾಡಿ ಕೊಡ್ತಾ ಇದ್ದೀರಿ. ನಾವು ರೊಟ್ಟಿ ಉಣ್ತಿರ್ತಕ್ಕಂಥವ್ರು ಮನೆಗೆ ಹೋಗಿ ಭಿಕ್ಷೆ ಮಾಡಿ ಅನ್ನವನ್ನ ತಿಂತಾ ಇದ್ದೀವಿ. ಚುನಾವಣೆ ಬಂತು ಅಂತಂದ್ರೆ ನಮ್ಮ ಹತ್ರ ಬಂದು ನೀವು ಭಿಕ್ಷೆ ಬೇಡ್ತೀರಿ. ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಸಂಕಷ್ಟಕ್ಕೆ ನೀವು ಬಂದು ನಮಗೆ ಯಾವುದೇ ರೀತಿ ನೀವು ಸಹಾಯ ಮಾಡಿಲ್ಲ ಎನ್ನುವ ಶಾಪವನ್ನ ನೇರವಾಗಿ ಶಾಸಕರಿಗೆ ಹಾಕ್ತಿರ್ತಕ್ಕಂಥದ್ದು. ಈಗಲಾದರೂ ಎಚ್ಚೆತ್ತುಕೊಂಡು ಈ ಜನರ ಸಂಕಷ್ಟಕ್ಕೆ ಸ್ಪಂದನೆಯನ್ನ ನೀಡುವ ಮನಸ್ಸನ್ನ ಶಾಸಕರು, ರಾಜಕಾರಣಿಗಳು, ಸ್ಥಳೀಯ ಮುಖಂಡರುಗಳು, ಅಥವಾ ನಿಮ್ಮ ಬಳಿ ಯಾರ ಬಳಿ ದುಡ್ಡು ಜಾಸ್ತಿ ಇದೆ ಅಂಥವರು ಬಂದು ಮನಸ್ಸು ಮಾಡ್ತೀರಾ ಅಂತ ಕಾದು ನೋಡ್ತಾ ಇದ್ದಾರೆ.